ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 105 ಮತ್ತು 106 ಸೂಪರ್ ಸಂಡೇ ವಿತ್ ಸುದೀಪ ಹಾಗೂ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡ್ಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಕೊಂತ ಹೋಗೋಣ. ಈ ಒಂದು ಯಾವೆಲ್ಲ ವಿಷಯಗಳು ಪ್ರಸ್ತಾಪವಾದವು, ಕಿಚ್ಚ ಸರ್ ಅವರು ಸ್ಪರ್ಧಿಗಳಿಗೆ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯದ ಬಗ್ಗೆ ತಿಳುವಳಿಕೆ ನೀಡಿದ್ದಾದರೂ ಹೇಗೆ, ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಯಾರೆಲ್ಲ ಮನಸ್ತಾಪ ಮಾಡಿಕೊಂಡ್ರು, ಈ ಎಲ್ಲ ಪ್ರಶ್ನೆಗಳನ್ನು ಒಂದಿಷ್ಟು ಕೂಲಂಕುಷವಾಗಿ ವಿಚಾರ ಮಾಡ್ಕೊತ ಒಂದಿಷ್ಟು ಚರ್ಚೆ ಮಾಡ್ಕೊತ ಹೋಗೋಣ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗೆಯ ಒಂದಿಷ್ಟು ಮಾಹಿತಿಗಳನ್ನು ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ಯಾಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮಸ್ತ್ ಹುಡುಗಿ ಬಂದ್ಲು ಅನ್ನೋ ಒಂದು ಹಾಡನ್ನು ಹಾಕೊಂಡು ಅನುಪಮ ಗೌಡ ಅವರು ಬರ್ತಾರೆ, ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆಗೆ ಅಂತ. ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ ಮುಗಿದ ನಂತರ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತೇಳಿ ಒಂದು ರಿಯಾಲಿಟಿ ಶೋನ ಹೋಸ್ಟರ್ ಆಗಿ ಪ್ರೊಮೋ ಶೂಟ್ ಮುಗೋಸ್ಕರ ಈ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ತಗೊಂಡಿರ್ತಾರೆ ಅನುಪಮ ಗೌಡ ಅವರು. ಇದಾದ ನಂತರ ಯಾವ ಒಂದು ಸಂದರ್ಭಕ್ಕೆ ಗಂಡು ಮಕ್ಕಳು ಬೆಸ್ಟು, ಯಾವ ಒಂದು ಸಂದರ್ಭಕ್ಕೆ ಹೆಣ್ಮಕ್ಳು ಬೆಸ್ಟು, ಬಾಯ್ಸ್ ಬೆಸ್ಟಾ ಅವ್ರ ಗರ್ಲ್ಸ್ ಬೆಸ್ಟಾ ಅನ್ನೋ ಒಂದು ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಆರಂಭವಾಗ್ತವೆ. ಧನರಾಜ್ ಅವರು ತಮ್ಮ ಹೆಂಡತಿಯನ್ನು ಗೋಳಾಡಿಸೋ ಪ್ರಯತ್ನದಲ್ಲಿ ಒಂದಿಷ್ಟು ಚರ್ಚೆ ತಮಾಷೆ ಮಾಡಿದ್ರು ಅಂತ ಹೇಳ್ಬೋದು. ನಾವೇ ತಾಳಿ ಕಟ್ಟಿರ್ತೀವಿ, ಎಲ್ಲ ಓಟ್ ಸೂತ್ರದಾರೆಲ್ಲ ಓಟ್ ನಮ್ಮ ಹೆಂಡತಿರ ಕೈಯಲ್ಲಿ ಇರ್ತೈತಿ. ನಾವು ಈ ಕಡೆ ಜಗ್ಗಿದ್ನಪ್ಪ ಅಂದ್ರೆ ಈ ಕಡೆ ಎಳಿತಾರೆ, ಆ ಕಡೆ ಜಗ್ಗಿದ್ನಪ್ಪ ಅಂದ್ರೆ ಈ ಕಡೆ ಎಳಿತಾರೆ ವಿಚಾರಗಳನ್ನು ತಿಳಿಸ್ತಾರೆ ಧನರಾಜ್ ಅವರು ಅಂತ ಹೇಳ್ಬೋದು. ಆಟಗಳು ಇವರು ಸ್ಪರ್ಧೆಗಳ ನಡುವೆ ನಡೀತೈತಿ. ಆಮೇಲೆ ಪ್ರೊಮೋ ಶೂಟ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಡೈಲಾಗ್ಗಳನ್ನು ಸಹಿತ ಅನುಪಮ್ ಅವರು ಅವ್ರ ಜೊತೆ ಹೇಳಿಸಿ, ಸ್ಪರ್ಧೆಗಳ ಜೊತೆ ಹೇಳಿಸಿ ಪ್ರೊಮೋ ಶೂಟ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಕಿಚನ್ ಎಂಟ್ರಿ ಆದ ನಂತರ ಕಂಗ್ರ್ಯಾಚುಲೇಷನ್ಸ್ ಹನುಮಂತ್ ಅವ್ರಿಗೆ, ಒಳ್ಳೆ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಸುದೀಪ್ ಸರ್ ಅವರು. ಹನುಮಂತ್ ಅವ್ರನ್ನ ನಾಮಿನೇಟ್ ಮಾಡಿದಕ್ಕೋಸ್ಕರ ರಜತ್ ಅವರು ಕೊಟ್ಟಿರ್ತಕ್ಕಂಥ ಕಾರಣಗಳ ಬಗ್ಗೆ ಒಂದಿಷ್ಟು ಚರ್ಚೆ ನಡೆಯುತ್ತೆ. ಹಾಡಿನ ಮುಖಾಂತರ ಒಂದು ವಿಡಿಯೋನ ಪ್ಲೇ ಮಾಡಿ ಕಳಿಸಿ ಇದರ ಒಂದು ಅರ್ಥ ಏನು, ಇದರ ಒಂದು ಒಳಗುಟ್ಟೇನು ಅಂತೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ರಜತ್ ಅವರಿಗೆ. ಜೊತೆಗಿದ್ದವ್ರನ್ನೇ ನಾಮಿನೇಟ್ ಮಾಡುತ್ತಾರೆ. ಅದಕ್ಕೋಸ್ಕರ ಈ ಒಂದು ಹಾಡನ್ನು ಅವರಿಗೋಸ್ಕರ ಡೆಡಿಕೇಟ್ ಮಾಡಿ ಒಂದು ಹಾಡನ್ನ ಹಾಡಿದೆ ನಾನು ಅಂತೇಳಿ ರಜತ್ ಅವ್ರು ತಿಳಿಸ್ತಾರೆ ಅಂತ. ಸುದೀಪ್ ಸರ್ ಅವ್ರು ಏನು ಹೇಳ್ತಾರೆ ಅನ್ನೋದಾದ್ರೆ, ನನ್ನ ಪ್ರಕಾರ ಫ್ರೆಂಡ್ಸ್ನ ನಾಮಿನೇಟ್ ಮಾಡೋದು ತಪ್ಪಲ್ಲ ಅಂತ ಹೇಳ್ತಾರೆ. ಒಂದು ಸತಿ ಎರಡು ಸತಿ ಸರಿ, ಬಟ್ ಪದೇ ಅದೇ ಮಾಡೋದ್ರಿಂದ ಸ್ವಲ್ಪ ಎಲ್ಲೋ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ ಆಗುತ್ತೆ. ಯಾವುದೇ ಒಂದು ಸಂದರ್ಭ, ಒಂದು ಟಿಪಿಕಲ್ ಆಗಿರ್ತಕ್ಕಂಥ ಒಂದು ಸಂದರ್ಭ ಯಾವುದೋ ಒಂದು ಇತ್ತು ಅಂತಂತಂದರೆ ಅಲ್ಲಿ ಮೇನಾಗಿ ಬರ್ತಕ್ಕಂಥದ್ದೇ ಹನುಮಂತವರಿಗೆ ಧನರಾಜ್ ಅವರು, ಚೈತ್ರ ಅವರು. ಸೊ ಈ ಒಂದು ಕಾರಣವನ್ನು ಇಟ್ಕೊಂಡು ಏನು ಮಾಡ್ತಾರೆ, ಧನರಾಜ್ ಅವ್ರನ್ನ ಪದೇ ನಾಮಿನೇಟ್ ಮಾಡಬೇಡ ನೀನು ಅಂತೇಳಿ ಇಷ್ಟು ರೀಸನ್ಗಳನ್ನು ಕೊಟ್ಟು ರಜತ್ ಅವರು ಹನುಮಂತ್ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ಸೊ ಇದೊಂದು ವಿಚಾರವಾಗಿ ಇಟ್ಕೊಂಡು ರಜತ್ ಅವರಿಗೆ ನಿಮ್ಮ ಕಾರಣಗಳು ಸೂಕ್ತವಾಗಿರಲಿಲ್ಲ, ನಿಮ್ಮ ಕಾರಣಗಳನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಸುದೀಪ್ ಸರ್ ಅವರ ಒಂದು ಕೌಂಟರ್ಗೆ ಎನ್ಕೌಂಟರ್ ಥರ ಪ್ರತ್ಯುತ್ತರ ಕೊಟ್ಟರು ಅಂತ ಹೇಳ್ಬೋದು ರಜತ್ ಅವರು ಅಂತ ಹೇಳ್ಬೋದು. ರಜತ್ ಅವರ ಒಂದು ಉಸ್ತುವಾರಿ ಹೇಗಿತ್ತು, ಸದಸ್ಯರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳ್ತಾರೆ. ಗೌತಮಿ ಅವರು ಫೇರ್ ಆಗಿರಲಿಲ್ಲ ಸರ್, ಅವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮಂಜು ಅವ್ರು ಸಹಿತ ಫೇರ್ ಆಗಿರಲಿಲ್ಲ ಸರ್, ಪಾರ್ಶಾಲಿಟಿ ಮಾಡ್ತಾ ಇದ್ರು, ಅವ್ರಿಗೂ ನ್ಯಾಯ ನಮಗೂ ನ್ಯಾಯ ಅಂತ ಇರ್ತಾಯಿತ್ತು. ಸೊ ಆದಷ್ಟು ಮಟ್ಟಿಗೆ ಜಾಸ್ತಿ ಫೋಕಸ್ ನಮ್ಮ ಮೇಲೇ ಇರ್ತಿತ್ತು, ನಮ್ಮ ಒಂದು ತಂಡದವ್ರ ಮೇಲೆ ಇರ್ತಿತ್ತು, ಫೋಕಸ್ ಅವ್ರ ಮೇಲೆ ಇರಲೇ ಇಲ್ಲ. ಸೊ ಹಾಗಾಗಿ ನಾವು ಈ ಒಂದು ಗೇಮಲ್ಲಿ ಸೋಲ್ಬೇಕಾಗಿತ್ತು. ಇವರು ಒಂದು ಡಿಸಿಷನ್ ವ್ಯಕ್ತಪಡಿಸ್ತಾರೆ ಅಭಿಪ್ರಾಯವನ್ನು. ಇದಕ್ಕೆ ಪ್ರತ್ಯುತ್ತರವಾಗಿ ರಜತ್ ಅವ್ರು ಏನು ಹೇಳ್ತಾರೆ ಅನ್ನೋದಾದರೆ, ನಾನು ಡಿಸಿಷನ್ ಯಾರು ಫೇರ್ವಾಗಿ ಕೊಟ್ಟಿಲ್ಲ, ಇವ್ರು ಯಾರು ನನ್ನ ಸಂಬಂಧಿಕರೂ ಅಲ್ಲ, ಇವರು ನನ್ನ ಕಾಂಪಿಟೇಟರ್ನೇ, ಇವ್ರನ್ನ ನಾನು ಹೇಗೆ ಹೊಡೆದಾಕಬೇಕು ಅನ್ನೋ ಯೋಚನೆ ಮಾಡ್ತಾ ಇರ್ತೀನಿ ಹೊರತು ಇವ್ರ ಜೊತೆ ಸೇರಿಕೊಂಡು ನಾನು ಹೇಗೆ ಆಟ ಮುಂದುವರಿಸಬೇಕು ಅನ್ನೋ ಯೋಚನೆನೇ ಮಾಡೋಂಗಿಲ್ಲ, ಪ್ರತ್ಯುತ್ತರ ಕೊಡ್ತಾರೆ ಅಂತ ಹೇಳುವ ರಜತ್ ಅವರು. ಮಂಜು ಅವರಾಯಿತು, ಗೌತಮಿ ಅವರಾಯಿತು, ಧನರಾಜ್ ಅವರಾಯ್ತು, ನನ್ನ ಮಾತನ್ನ ಕೇಳ್ತಾನೆ ಇರಲಿಲ್ಲ, ನನ್ನ ಒಂದು ಡಿಸಿಷನ್ಗಳಿಗೆ ಅವರು ಗೌರವ ಕೊಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ವರ್ತನೆ ಮಾಡ್ಕೋಬೇಕಾಗಿತ್ತು ಅಂತೇಳಿ ರಜತ್ ಅವರು ತಮ್ಮ ಅಭಿಪ್ರಾಯಗಳನ್ನು ಸುದೀಪ್ ಸರ್ ಅವ್ರ ಮುಂದೆ ವ್ಯಕ್ತಪಡಿಸುತ್ತಾರೆ. ನನ್ನಿಂದ ಕೆಲವೊಂದಿಷ್ಟು ತಪ್ಪುಗಳಾಗಿದ್ದಾವೆ, ತಿದ್ದಿಕೊಂಡು ಮುಂದಿನ ಒಂದು ಆಟಗಳಲ್ಲಿ ಭಾಗವಹಿಸೋಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಪಡ್ತೀನಿ, 100% ನಾನು ಎಫರ್ಟ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಎಲ್ಲರಿಗೂ ಕ್ಷಮೆ ಕೇಳಿ ರಜತ್ ಅವರು ಈ ಒಂದು ಟಾಪಿಕ್ನ ಎಂಡ್ ಮಾಡ್ತಾರೆ. ಭವ್ಯ ಅವರ ಒಂದಿಷ್ಟು ಎಮೋಷನ್ಗಳು ಆರಂಭವಾಗ್ತವೆ. ಈ ಒಂದು ವಿಚಾರವಾಗಿ ತಪ್ಪು ಮಾಡಿದೆ, ಪ್ರತಿ ವಾರದಿಂದ ನಾನು ಈ 2-3 ವಾರಗಳಿಂದ ನಾನು ತುಂಬಾ ತಪ್ಪು ಮಾಡ್ತಾ ಇದ್ದೀನಿ, ಯಾಕೆ ಹಿಂಗೆ ಆಗ್ತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ ನನಗೆ, ಎಷ್ಟು ಕಣ್ಣೀರುಗಳನ್ನು ಹಾಕ್ತಾರೆ. ನಂತರ ಚೈತ್ರ ಅವರಿಗೆ ಯಾಕೆ ಉತ್ತಮ ಕೊಟ್ಟರೆ ನೀವು ಮನೆಯ ಮುಂದೆ ಎಲ್ಲ ಸೇರಿಕೊಂಡು ಅಂತೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ವಾರ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಟ ಆಡಿದ್ದಾರೆ, ಒಳ್ಳೆಯವ್ರ ಜೊತೆ ಮನೆಯವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯದಿಂದ ಇದ್ದಾರೆ. ಹಾಗೆಯೇ ನಾವೇನು ಒಂದು ಸಜೆಷನ್ ಕೊಡ್ತೀವಿ ಅದನ್ನ ಈ ಒಂದು ವಾರ ಸ್ವಲ್ಪ ಸ್ವೀಕರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಉತ್ತಮ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ವಿಚಾರವಾಗಿ ಚೈತ್ರ ಅವ್ರನ್ನ ಸ್ವಲ್ಪ ಗೋಳಿಸ್ತಾರೆ.
ನಾಮಿನೇಟ್ ಮಾಡಬೇಕಾದ್ರೆ ಕಳಪೆ ಕೊಡಬೇಕಾದ್ರೆ ಈ ಥರ ಟಾರ್ಗೆಟ್ ಅಂತ ಹೇಳಿಲ್ಲಲ್ಲ, ಹೇಳ್ತೀರಿ ಇವಾಗ ಯಾಕೆ ಹೇಳಲ್ಲ ನೀವು ಅಂತೇಳಿ ಒಂದಿಷ್ಟು ಗೇಲಿ ಮಾಡಿ ಚೇಷ್ಟೆ ಮಾಡಿ ಅವ್ರನ್ನ ನಗಿಸ್ತಾರೆ ಅಂತ ಹೇಳ್ಬೋದು. ಮಂಜು ಅವರು ಯಾಕೆ ಕಳಪೆ ಹೋದ್ರಿ ನೀವು ಅಂತೇಳಿ ಈ ಒಂದು ವಿಚಾರವಾಗಿ ಗೌತಮಿ ಅವರು ಕೊಡ್ತಕ್ಕಂಥ ಕಾರಣ ಯಾವುದು ಅಂತಂದರೆ ಆಟ ಚೆನ್ನಾಗಿ ಆಡ್ತಾ ಇಲ್ಲ ನಾವು, ಒಬ್ಬರ ಮೇಲೆ ನನ್ನ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಅಂತೇಳಿ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತಾರೆ ಗೌತಮಿ ಅವರು. ಅಲ್ಲಿ ವಿಕ್ರಮ್ ಅವರು ಒಂದಿಷ್ಟು ಒಳ್ಳೆ ಡೈಲಾಗ್ ಹೇಳ್ತಾರೆ ಅಂತ ಹೇಳ್ಬೋದು. ಹುಲಿ ಚೆನ್ನಾಗಿ ಆಟ ಆಡ್ತಾ ಇತ್ತು, ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು ಸರ್, ಇವಾಗ ಬೇಕಾಗಿಬಿಟ್ಟಿದೆ ಅಂತೇಳಿ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ರಜತ್ ಅವರು ಸಹಿತ ಇದೇ ಒಂದು ಕಾರಣವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಡೀಪಾಗಿ ಗುಂಡಿಗೆ ಬಿದ್ದುಬಿಟ್ಟಿದ್ದಾರೆ ಮಂಜು ಅವರು, ಎದ್ದು ಬರೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಅವರಿಗೆ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಇವರು ಒಂದು ಎದ್ದು ಬರ್ತಾರೆ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ ಅಂತೇಳಿ ರಜತ್ ಅವರು ಸಹಿತ ಒಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು ಮಂಜು ಅವ್ರ ಬಗ್ಗೆ. ಇವತ್ತು ಎಪಿಸೋಡಲ್ಲಿ ಜಾಸ್ತಿ ಆಲ್ಮೋಸ್ಟ್ ಆಗಿ ಹನುಮಂತ ಅವ್ರನ್ನೇ ಕೊಂಡಾಡಿದ್ದೆ ಜಾಸ್ತಿ ಇತ್ತು. ಆದರೆ ಒಂದು ಅಸಮಾಧಾನ ಇದೆ, ಇಡೀ ವಾರ ಕಷ್ಟಪಟ್ಟು ಆಡಿ ಪರ್ಚಾಡಿ ಅವ್ರ ಜೊತೆ ಹೊಡೆದಾಡಿ ಇವ್ರ ಜೊತೆ ಹೊಡೆದಾಡಿ ಅವ್ರ ಜೊತೆ ಸ್ವಲ್ಪ ಬೇಯಿಸ್ಕೊಂಡು ಇವ್ರ ಜೊತೆ ಸ್ವಲ್ಪ ಬೇಯಿಸ್ಕೊಂಡು ಈ ಒಂದು ಟಾಸ್ಕಲ್ಲಿ ಗೆದ್ದು ಬಿಡೋಣ ಅಂತ ಕೇಳಿ ಒಂದಿಷ್ಟು ಛಲ ತೊಟ್ಟು ಆಟ ತೊಟ್ಟು ಒಂದು ಗೇಮ್ ಏನು ಆಡಿರ್ತಾರೋ ಸ್ಪರ್ಧೆಗಳು ಅವರೆಲ್ಲೋ ಮರೆಮಾಗ್ತಾ ಇದ್ದಾರೋ ಏನೋ ಅಂತ ನನಗನ್ನಿಸ್ತಾ ಇದೆ. ಭವ್ಯವರ ಒಂದು ಏನು ಹನುಮಂತವ್ರಿಗೆ ಹೊಡೆದಿರ್ತಾರೋ ಆ ಒಂದು ವಿಡಿಯೋನ ಸಹಿತ ಪ್ಲೇ ಮಾಡಿ ತೋರಿಸ್ತಾರೆ ಅಂತ ಶಿಕ್ಷೆಯಾಗಿ ಕೊಡ್ತಾರೆ, ಜೈಲಿಗೆ ಹೋಗ್ಬೇಕು ನೀವು ಅಂತೇಳಿ ತಿಳಿಸ್ತಾರೆ. ನನಗೊಂದು ಡೌಟು, ಭವ್ಯ ಇರೋ ಕಡೆ ಭವ್ಯನ ಮಾತ್ರ ಜೂಮ್ ಹಾಕಿ ನೋಡ್ತಾ ಇದ್ದಾರೋ ಏನೋ ಸುದೀಪ್ ಸರ್ ಅವರು ಅಂತ ಕಾಣಿಸುತ್ತೆ. ಮಿಕ್ಕಿದವರೆಲ್ಲ ಬಗ್ಗೆ ಅಷ್ಟಾಗಿ ಏನು ಜೂಮ್ ಹಾಕಿ ನೋಡೋದಿಲ್ಲ ಅಂತ ಕಾಣಿಸುತ್ತೆ. ಬೇರೆಯವ್ರು ಮಾಡೋ ತಪ್ಪುಗಳನ್ನು ಈಸಿಯಾಗಿ ತೇಲಿಸಿಬಿಡ್ತಾರೆ. ಕೆಲವೊಬ್ರು ಯಾರು ತಮಗೆ ಅನುಕೂಲವಾಗಿರುತ್ತೆ ಅವ್ರನ್ನ ಮಾತ್ರ ಹೈಲೈಟ್ ಮಾಡುವಂಥ ವಿಚಾರದಲ್ಲಿ ಜಾಸ್ತಿ ಇದ್ದಾರೆ ಸುದೀಪ್ ಸರ್ ಅವರು ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ. ಎಪಿಸೋಡ್ ಎಂಡ್ ಆದ ನಂತರ ಭವ್ಯ ಅವ್ರು ಏನು ಮಾಡ್ತಾರೆ, ಹನುಮಂತ ಅವ್ರಿಗೆ ಹೊಡೆದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿ ಸಾರಿ ಕೇಳ್ತಾರೆ. ಹನುಮಂತವ್ರಿಗೆ ಆಲ್ರೆಡಿ ಕೇಳಿರ್ತಾರೆ, ಬಟ್ ಇನ್ನೊಮ್ಮೆ ಕೇಳ್ತಾರೆ, ಒಂದು ಮನಸ್ಪೂರ್ವಕವಾಗಿ ಸಾರಿ ಕೇಳ್ತಾರೆ ಅಂತ ಹೇಳ್ಬೋದು ಭವ್ಯ ಅವರು. ಈ ಒಂದು ವಿಚಾರವಾಗಿ ಇಟ್ಕೊಂಡು ಕ್ಯಾಮ್ರಾ ಹತ್ರ ಬಂದು ಕರ್ನಾಟಕದ ಜನತೆಗೆಲ್ಲರಿಗೂ ನನ್ನ ಕಡೆಯಿಂದ ತಪ್ಪಾಗಿದೆ, ಈ ಒಂದು ತಪ್ಪನ್ನ ಕ್ಷಮಿಸಿ, ನಾನು ಈ ತಪ್ಪನ್ನ ಮುಂದೆ ಮಾಡೋದೆಲ್ಲ ತಪ್ಪನ್ನ ತಿದ್ಕೊಂಡು ಮುಂದೆ ಒಂದು ಗೇಮ್ ಆಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ಒಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಕ್ಯಾಮ್ರಾದ ಮುಂದೆ. ಭವ್ಯಗೆ ತನ್ನ ಒಂದು ತಪ್ಪಿನ ಅರಿವು ಮಾಡಿಸೋಕ್ಕೆ ರಜತ್ ಅವರು ಎಂಟ್ರಿ ಆಗ್ತಾರೆ. ಇಲ್ಲಿ ನೀವು ಏನು ತಪ್ಪು ಮಾಡ್ತಾ ಇದ್ದೆ ಗೊತ್ತಾ ಭವ್ಯ ಅವರೇ, ನಿನ್ನಲ್ಲಿ ಆಟ ಆಡ್ಬೇಕನ್ನೋ ಛಲ ಇದೆ, ನೀನು ನಿನ್ನ ತಪ್ಪುಗಳನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಯಾರಾದರೂ ಒಬ್ರು ನಿನ್ನ ಪಾಯಿಂಟ್ ಔಟ್ ಮಾಡಿ ಕೈ ಹೇಳ್ತಾ ಇದ್ದಾರೆ ಅದು ಭವ್ಯ ಇದು ತಪ್ಪು ಅಂತ ಹೇಳಿದಪ್ಪ ಅಂದರೆ ಅದನ್ನ ಅಷ್ಟು ಈಸಿಯಾಗಿ ಕ್ಯಾಶುವಲಾಗಿ ನಾನು ತಗೊಳ್ಳೋದೇ ಇಲ್ಲ. ನಂದೇ ಸರಿ, ನಾನು ಮಾಡಿದ್ದೇ ಸರಿ, ಒಂದು ಮನಸ್ಸಿನ ಭಾವನೆ ಏನಿದೆ ಅದು ನಿನ್ನಲ್ಲಿ ಆಳವಾಗಿ ಬೇರು ಬಿಟ್ಟಿದೆ. ಸೊ ಇದನ್ನ ನೀನು ಸ್ವಲ್ಪ ಕರೆಕ್ಟ್ ಮಾಡ್ಕೋ ಅಂತೇಳಿ ರಜತ್ ಅವರು ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಭವ್ಯ ಅವರಿಗೆ ಅಂತ. ಹೌದು ಅನಿಸುತ್ತೆ, ಈ ಒಂದು ರಜತ್ ಅವರು ಇರ್ತಕ್ಕಂಥ ಒಂದು ವಿಚಾರ ಏನಿದೆ ಅದನ್ನ ಸ್ವಲ್ಪ ಪಾಲನೆ ಮಾಡಿದರೆ ಅವರಿಗೆ ಒಂದು ಮುಂದಿನ ಒಂದು ಜರ್ನಿಗೆ ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಮೊನ್ನೆ ಕುಹು ಅಂತೇಳಿ ಗೌತಮಿ ಅವರು ಉರಿಸಿದ್ರು, ಚೈತ್ರವ್ರ ಜೊತೆ ಒಂದು ಸ್ವಲ್ಪ ಉರಿಸ್ತಾ ಇದ್ರು, ಐಶ್ವರ್ಯ ಅವ್ರನ್ನ ಸಹಿತ ಉರಿಸ್ತಾ ಇದ್ರು ಮಿಯಾವ್ ಅಂತೇಳಿ. ಈ ರೀತಿ ಒಂದಿಷ್ಟು ಉರ್ಸೋ ಒಂದು ಗುಣ ಅವರಲ್ಲಿ ಜಾಸ್ತಿ ಇದೆ. ಇದನ್ನ ಕಡಿಮೆ ಮಾಡ್ಕೊಂಡ್ರೆ ಅವರ ಒಂದು ಜರ್ನಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಅನಿಸಿಕೆ. ಅದಾದ ನಂತರ ಚೈತ್ರ ಅವ್ರನ್ನ ಇಟ್ಕೊಂಡು ಸುದೀಪ್ ಸರ್ ಅವರು ಒಂದಿಷ್ಟು ಕಾಮಿಡಿ ಮಾಡ್ತಾರೆ. ಯಾರು ನಕ್ಕರು ಯಾರು ಬಿಟ್ಟರು ನನಗಂತೂ ಗೊತ್ತಿಲ್ಲ. ಹನುಮಂತ ಅವ್ರನ್ನ ಮಂಜೂರ ವಿರುದ್ಧ ಎತ್ಕಡ್ತಾರೆ ಅಂತ ಹೇಳ್ಬೋದು. ಒಂದು ಡೈಲಾಗ್ ಹೊಡಿಸಿ ನೋಡೋಣ ಇವರ ಒಂದು ಡೈಲಾಗ್ ಯಾವ ರೀತಿ ಪ್ರಭಾವ ಬೀರುತ್ತೆ ಮಂಜೂರ ಮೇಲೆ ಅನ್ನೋದನ್ನು ಕಾದು ನೋಡೋಣ. ಸೊ ಇದಾದ ನಂತರ ಚಟುವಟಿಕೆ ಆರಂಭ ಆಗುತ್ತೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತೇಳಿ ಸುದೀಪ್ ಸರ್ ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು ತಪ್ಪು ಉತ್ತರ ಕೊಟ್ಟಿರ್ತಾರೋ ಅವರಿಗೆ ಕರೆಂಟ್ನ ಒಂದು ಶಾಖ ಒಂದು ಕೊಡ್ತಾರೆ ಅಂತ. ನಂತರ SR ನಾವು ರೌಂಡಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಮೇನ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂತಂದರೆ, ಮಂಜು ಅವರು ಹಾಗೂ ಗೌತಮಿ ಅವರ ಫ್ರೆಂಡ್ಶಿಪ್ನಿಂದ ಧನರಾಜ್ ಅವರು ಬಲಿಕ ಬಕರ ಆದರು, ಈ ಒಂದು ಕ್ವಶನ್ನ ಕೇಳ್ತಾರೆ SR ನಾವು ರೌಂಡಲ್ಲಿ. ಮುಕ್ಷಿತ ಕೊಡ್ತಕ್ಕಂಥ ಕಾರಣ ಯಾವುದು ಅಂತಂದರೆ, ಗೌತಮಿಗೆ ಧನರಾಜಿಗೆ ಹೋಲಿಕೆ ಮಾಡ್ಕೊಂಡಪ್ಪ ಅಂತಂದರೆ ಧನರಾಜ್ ಹೈಯಲ್ಲಿದ್ದಾರೆ. ಈ ಒಂದು ವಿಚಾರ ಮಂಜುವರಿಗೂ ಸಹ ಗೊತ್ತು, ಆದ್ರೂ ತಮ್ಮ ಗೆಳತಿಯನ್ನು ಉಳಿಸ್ಕೋಬೇಕು ಅನ್ನೋ ವಿಚಾರನ ಇಟ್ಕೊಂಡು ಧನರಾಜ್ ಅವ್ರನ್ನ ಈ ಒಂದು ಆಟದಿಂದ ಹೊರಗಡೆ ಇಟ್ಟರು ಅಂತೇಳಿ ಮೋಕ್ಷಿತ ಅವರು ತಿಳಿಸ್ತಾರೆ. ಈ ಒಂದು ಕ್ವಶನ್ಗೆ ರಜತ್ ಅವರು ಕೊಡ್ತಕ್ಕಂಥ ಉತ್ತರ ಯಾವುದು ಅಂತಂದರೆ, ನಮಗೆ ಆಲ್ರೆಡಿ ಗೊತ್ತಿತ್ತು ಈ ಒಂದು ಸಿಚುವೇಷನಲ್ಲಿ ಹಿಂಗೆ ಆಗುತ್ತೆ ಅಂತ ತಕ್ಷಣ ನಾವು ರಾತ್ರಿಯಲ್ಲೇ ಡಿಸ್ಕಸ್ ಮಾಡಿದ್ವಿ, ಹಾಗೇನೇ ಆಯಿತು. ಡಿಸಿಷನ್ ಏನಾದರೂ ಚೇಂಜ್ ಮಾಡ್ತಾರೇನೋ, ಚೇಂಜ್ ಮಾಡಿದ್ನಪ್ಪ ಅಂದರೆ ಅವ್ರು ಹೀರೋ ಆಗ್ತಾಯಿದ್ರು, ಬಟ್ ಹಾಗೆ ಮಾಡಲೇ ಇಲ್ಲ. ಗೌತಮಿಗೆ ಧನರಾಜಿಗೆ ಕಂಪೇರ್ ಮಾಡಿದಪ್ಪ ಅಂದರೆ ಗೌತಮಿ ಅವರು ಧನರಾಜಿಗಿಂತ ವೀಕ್ ಇದ್ದಾರೆ, ಟಾಸ್ಕ್ಗಳನ್ನ ಸಹಿತ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಹೇಳ್ಬೇಕಂತಂದರೆ ಕಂಪೇರ್ ಮಾಡಿದಪ್ಪ ಅಂದರೆ ಧನರಾಜ ಹೊರಗುಳಿಯೋ ಒಂದು ಸ್ಪರ್ಧೆ ಎಲ್ಲ ಇರಲೇಬೇಕಾಗಿತ್ತು, ಬಟ್ ಹೊರಗೆ ಹಾಕಿದ್ರು ಅಂತೇಳಿ ಧನರಾಜ್ ಅವರು ತಿಳಿಸ್ತಾರೆ. ಮತ್ತೆ ಅದೇ ರಾಗ ಅದೇ ಹಾಡು. ಇಲ್ಲಿ ಗೆಳೆಯನ ಬಿಟ್ಕೊಡ್ತಾ ಇಲ್ಲ, ಗೆಳತಿನ ಬಿಟ್ಕೊಡ್ತಾ ಇಲ್ಲ. ಫ್ರೆಂಡ್ಶಿಪ್ ಅಂದರೆ ಏನು ಅನ್ನೋ ವಿಚಾರ ಇಟ್ಕೊಂಡು ಒಂದಿಷ್ಟು ಸ್ಪರ್ಧೆಗಳ ಒಂದು ಅಭಿಪ್ರಾಯ ತಿಳ್ಕೊಳ್ತಾರೆ. ಫ್ರೆಂಡ್ಶಿಪ್ ಅಂದರೆ ಏನು, ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಕತೆ ಪುರಾಣಗಳನ್ನು ಹೊಡಿತಾರೆ ಸ್ಪರ್ಧೆಗಳೆಲ್ಲರೂ. ಫ್ರೆಂಡ್ಶಿಪ್ ಈ ಒಂದು ಮನೆಯಲ್ಲಿ ವರ್ಕೌಟ್ ಆಗಂಗಿಲ್ಲ, ಸುಮ್ಮನೆ ತಾತ್ಕಾಲಿಕವಾಗಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಮನೆ ಮುಂದೆ ಹೊರಗಡೆ ಹೋದ ನಂತರ ನಿಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ ಇಲ್ಲಿ
ನಿಮ್ಮ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಇಲ್ಲಿ ತರಲೇಬೇಡಿ ಅಂತೇಳಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ನನಗನ್ಸಿದ್ದೇನು ಅಂತಂದರೆ ಅವರಿಗೆ ಮಂಜೂರು ಆಮೇಲೆ ಗೌತಮಿ ಅವರು ಹಾಗೂ ತ್ರಿವಿಕ್ರಮ ಹಾಗೂ ಭವ್ಯ ಅವರು ಇವರು ಫ್ರೆಂಡ್ಶಿಪ್ ಪಡಿಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೆ ಬಿಗ್ ಬಾಸ್ ತಂಡದವ್ರಿಗೆ ಇದ್ದರೆ ಅವರಿಬ್ಬರನ್ನ ಕೂಡಿಸೋದು ಯಾಕೆ, ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲಿದ್ನಪ್ಪ ಅಂತಂದರೆ ಇಬ್ಬರನ್ನ ಕ್ಯಾಪ್ಟನ್ ಮಾಡಿಬಿಡಿ. ಕ್ಯಾಪ್ಟನ್ ಮಾಡಿ ಮಂಜು ಅವ್ರನ್ನೊಂದು ಟೀಮ್ ಕ್ಯಾಪ್ಟನ್ ಆಗುತ್ತೆ, ಗೌತಮಿ ಅವ್ರದ್ದೊಂದು ಟೀಮ್ ಕ್ಯಾಪ್ಟನ್ ಆಗುತ್ತೆ. ಜಿದ್ದು ಶುರು ಆಗುತ್ತೆ, ಅಲ್ಲಿ ಹತ್ಕೊಳ್ತಾ ಬೆಂಕಿ. ಇಷ್ಟೇ ಇರೋದು. ಇದು ಸಹಿತ ನಾನು ನಿಮಗೆ ಹೇಳ್ಕೊಡ್ಬೇಕಾ ಬಿಗ್ ಬಾಸ್ ಅವರೇ? ಬಲೆ ಇದ್ದೀರಾ ಬಿಗ್ ಬಾಸ್ನ, ನೀವು ಬಲೆ ಇದ್ದೀರಿ. ಈ ಒಂದು ಪ್ರಯೋಗ ಮಾಡಿ ನೋಡಿ ಹೆಂಗೆ ಹತ್ತಿ ಉರಿಯುತ್ತೆ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗು. ನೀವೇ ನೋಡಿ. ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದರು ಎಷ್ಟು ದಿನಗಳ ಕಾಲ. ಸೊ ಅವ್ರ ಒಂದು ಮುಂದಿನ ಜೀವನ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಆಶಿಸ್ತಾ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.